ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಮನೆಯಲ್ಲಿನೇ ಸಿಗುವಂಥ ಸುಲಭವಾದ ಪದಾರ್ಥಗಳನ್ನು ಬಳಸಿಕೊಂಡು ಅತ್ಯದ್ಭುತವಾದಂಥ ಫೇಸ್ ಪ್ಯಾಕ್ಗಳನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ಬೇಕು, ತುಂಬ ಸುಂದರವಾಗಿ ಕಾಣಿಸ್ಬೇಕು ಅನ್ನೋದು ಎಲ್ಲರದ್ದು ಕೂಡ ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಕಾಸ್ಟ್ಲಿ ಆಗಿರೋ ಕ್ರೀಮ್ಗಳನ್ನು ಬಳಸ್ತಾ ಇರ್ತೀವಿ. ಯಾವುದೇ ರಿಸಲ್ಟನ್ನು ಅದು ಕೊಡೋದಿಲ್ಲ. ಅದ್ರ ಬದಲು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಹೇಗೆ ನಾವು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ನಮ್ಮ ಮುಖವನ್ನು ಸುಂದರವಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಕಡಿಮೆ ಪದಾರ್ಥಗಳನ್ನ ಬಳಸಿಕೊಂಡು ಅತ್ಯದ್ಭುತವಾದಂಥ ಫೇಸ್ ಪ್ಯಾಕ್ಗಳನ್ನು ನಾವು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಕ್ಕೆ ಕೇವಲ ಮೂರು ಸಾಮಾನುಗಳನ್ನು ತಗೊಂಡಿದ್ದೀನಿ. ಕಡಲೆ ಹಿಟ್ಟು, ಲಿಂಬೆ ರಸ ಹಾಗೂ ಹಾಲನ್ನು ತಗೊಂಡಿದ್ದೀನಿ. ಮತ್ತು ಕ್ಲೀನಾಗಿರೋ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಒಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಕಡಲೆ ಹಿಟ್ಟು ತೊಗೊಳ್ಳೋಣ. ಇದರಲ್ಲಿ ಗಂಟುಗಳು ಇರದೇ ಥರ ನೋಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಸರಿಯಾಗಲ್ಲ, ಹಾಗಾಗಿ ಗಂಟುಗಳಿದ್ದರೆ ಪುಡಿ ಮಾಡ್ಕೊಳ್ಳೋಣ. ಹಾಗೆ 1/4 ಚಮಚದಷ್ಟು ಲಿಂಬೆ ರಸನ ತಗೊಳ್ಳೋಣ. ಲಿಂಬೆ ರಸ ನಮ್ಮ ಮುಖವನ್ನು ಕ್ಲೀನಾಗಿ ಇಡುತ್ತೆ, ಹಾಗಾಗಿ ನಾನು ಸ್ವಲ್ಪ ಲಿಂಬೆ ರಸನ ತಗೊಳ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳೋಕ್ಕೆ ಹಾಲನ್ನು ಕೂಡ ತಗೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ನಾವು ತಗೊಳ್ಳೋಣ. ಗಟ್ಟಿಯಾಗಿಯೂ ಬೇಡ, ತೆಳ್ಳಗಿನೂ ಬೇಡ. ನಮ್ಮ ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಹೇಗೆ ನಮಗೆ ಸರಿ ಅನಿಸುತ್ತೆ ಆ ಥರ ನಾವು ಪೇಸ್ಟ್ ಮಾಡಿಕೊಂಡು ಹಚ್ಕೋಬೇಕಾಗುತ್ತೆ. ಕಡಲೆ ಹಿಟ್ಟು ನಮ್ಮ ಮುಖವನ್ನು ಸದಾ ಗ್ಲೋ ಆಗಿ ಇಡುತ್ತೆ. ದಿನನಿತ್ಯ ಉಪಯೋಗಿಸೋದ್ರಿಂದ ಯಾವುದೇ ರೀತಿ ಪಿಂಪಲ್ಗಳಿರೋದಿಲ್ಲ, ಸ್ಟ್ರೆಚ್ ಮಾರ್ಕ್ಗಳಿರೋದಿಲ್ಲ, ರಿಂಕಲ್ಸ್ ಇರೋಲ್ಲ, ಮತ್ತು ಬ್ಲ್ಯಾಕ್ ಟ್ಯಾನ್ ಆಗಿರುತ್ತೆ, ಟ್ಯಾನ್ ಥರ ಆಗಿರುತ್ತೆ ಕೆಲವೊಬ್ಬರಿಗೆ, ಅದೆಲ್ಲ ರಿಮೂವ್ ಆಗುತ್ತೆ. ತುಂಬ ಒಳ್ಳೆಯದು. ಡೈಲಿ ಉಪಯೋಗಿಸಿ, ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು. ನೋಡಿ, ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ. ಕ್ರೀಮ್ ಥರ ಆಗಿದೆ. ನಾವು ಮುಖಕ್ಕೆ ಅಪ್ಲೈ ಮಾಡೋದಕ್ಕಿಂತ ಮೊದಲು ಮುಖ ಆಗಲಿ ಕೈಕಾಲುಗಳಾಗಲಿ ಫಸ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದಮೇಲೆ ಈ ಥರ ಮಾಡ್ಕೊಂಡಿರೋ ಪೇಸ್ಟನ್ನು ಅಪ್ಲೈ ಮಾಡಿಕೊಂಡು ಕ್ರೀಮ್ ಥರ ಇರೋ ಪೇಸ್ಟನ್ನು ಅಪ್ಲೈ ಮಾಡ್ಕೊಳ್ಳೋಣ. ಹೀಗೆ ಅಪ್ಲೈ ಮಾಡ್ತಾ ಹೋಗಬೇಕು. ಹೀಗೆ ದಿನನಿತ್ಯನೂ ಕೂಡ ನಾವು ಮಾಡೋದ್ರಿಂದ ನಮ್ಮ ಫೇಸ್ ಆಗಲಿ ನಮ್ಮ ಹ್ಯಾಂಡ್ಸ್ ಆಗಲಿ ಬ್ಲ್ಯಾಕ್ ಆಗಿರೋದೆಲ್ಲ ರಿಮೂವ್ ಆಗುತ್ತೆ, ಗ್ಲೋ ಆಗುತ್ತೆ, ವೈಟ್ ಕೂಡ ಆಗುತ್ತೆ. ಯಾವುದೇ ಸುಮ್ಮನೆ ಕಾಸ್ಟ್ಲಿ ಕ್ರೀಮ್ಸ್ಗಳನ್ನು ಬಳಸೋದಕ್ಕಿಂತ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ತುಂಬ ನ್ಯಾಚುರಲ್ಲು, ಯಾವುದೇ ರೀತಿ ಖರ್ಚಿಲ್ದೇ, 1 ಪೈಸಾ ಕೂಡ ಖರ್ಚಿಲ್ದೇ ಮನೆಯಲ್ಲಿ ಬಳಸುವಂಥ ವಸ್ತುಗಳನ್ನು ಬಳಸ್ಕೊಂಡು ನಾವು ಅತ್ಯದ್ಭುತವಾದಂಥ ಫೇಸ್ ಪ್ಯಾಕನ್ನು ಮನೆಯಲ್ಲಿನೇ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಹೀಗೆ ನಮ್ಮ ಕೈಗಳಿಗೆ, ನಮ್ಮ ಮುಖಕ್ಕೆ ಈ ಥರ ಪೇಸ್ಟನ್ನು ಅಪ್ಲೈ ಮಾಡಿಕೊಂಡು 15ರಿಂದ 20 ನಿಮಿಷ ಬಿಟ್ಟು ಮುಖ ತೊಳೆಯುವಾಗ ಅಥವಾ ಕೈಕಾಲುಗಳನ್ನ ತೊಳ್ಕೊಳ್ಳುವಾಗ ಒಂದು 5 ನಿಮಿಷ ಸ್ಕ್ರಬ್ ಥರ ಮಾಡ್ಕೋಬೇಕಾಗುತ್ತೆ. ಸ್ಕ್ರಬ್ ಥರ ಮಾಡ್ಕೊಳ್ಳೋದ್ರಿಂದ ಮುಖ ಇನ್ನೂ ಹೆಚ್ಚಾಗಿ ಗ್ಲೋ ಆಗುತ್ತೆ, ಹಾಗೆ ವೈಟ್ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್, ಪಿಂಪಲ್ಸ್ ಎಲ್ಲ ಹೋಗುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಯಾವತ್ತೂ ನೀವು ಬಿಡಲ್ಲ. ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಕೂಡ ಒಂದ್ಸರಿನಾದರೂ ಟ್ರೈ ಮಾಡಿ, ನೀವು ಯಾವತ್ತೂ ಬಿಡಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡೋಕ್ಕೆ ಯಾವುದೇ ರೀತಿ ಟೈಮಿಂಗ್ಸು ಇಲ್ಲ. ಯಾವಾಗ ಬೇಕೋ ಆವಾಗ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ನೀವು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಬಳಸ್ಕೊಂಡು ಅತ್ಯದ್ಭುತವಾದಂಥ ರಿಸಲ್ಟನ್ನು ನೀವು ಪಡಿಬೋದು. ನೋಡಿ ಫ್ರೆಂಡ್ಸ್, ನಾನು ಇವಾಗ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಎಷ್ಟೊಂದು ಗ್ಲೋ ಆಗಿದೆ. ನಮಗೆ ನಂಬೋಕ್ಕಾಗಲ್ಲ, ಅಷ್ಟೊಂದು ರಿಸಲ್ಟ್ ಕೊಡುತ್ತೆ. ಕೈಗಳೆಲ್ಲ ಸ್ಮೂತ್ ಆಗುತ್ತೆ, ಶೈನ್ ಆಗುತ್ತೆ, ವೈಟ್ ಆಗುತ್ತೆ. ನೋಡಿ ಹೇಗಿದೆ.
ಈ ಥರ ನೀವು ಮಾಡ್ಕೋಬೇಕು. ಚೆನ್ನಾಗಿ ಕಾಣಿಸ್ತೀರ ನೋಡಿ ಫ್ರೆಂಡ್ಸ್. ಹೇಗಿದೆ ಸ್ಮೂತಾಗಿ ಬಿಡುತ್ತೆ, ಕೈ ರಫ್ ಆಗೋಲ್ಲ, ಸ್ಮೂತಾಗಿ ಕೈ ಗ್ಲೋ ಆಗಿ ಸದಾ ನಮ್ಮ ಮುಖ ನಮ್ಮ ಚರ್ಮವನ್ನು ಸದಾ ಗ್ಲೋ ಆಗಿಡಲು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. Thanks for watching. Don't forget to subscribe.